ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಆಲೂಗೆಡ್ಡೆನಲ್ಲಿ ಇನ್ನೊಂದು ಹೊಸ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳಿ ಚಿಕ್ಕದು. ಅದಕ್ಕೆ ನಾನು 3/4 kg ಆಲೂಗೆಡ್ಡೆನ ಈ ತರ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ. ನೀವು ಸಿಪ್ಪೆ ಸಮೇತ ಬೇಕಾದ್ರೂ ಹಾಕೋಬಹುದು, ಯಾಕೆಂದ್ರೆ ಮತ್ತೆ ಆಮೇಲೆ ಸಿಪ್ಪೆ ಬಿಡಿಸ್ಬೇಕು. ಅದಕ್ಕೋಸ್ಕರ ನಾನು ಮೊದ್ಲೇ ಸಿಪ್ಪೆ ಎಲ್ಲ ತೆಗೆದು ಹಾಕೋತಾ ಇದ್ದೀನಿ. ಮುಳುಗುವಷ್ಟು ನೀರ್ ಹಾಕೊಂಡು ಅದನ್ನ ಕುಕ್ಕರ್ ಅಲ್ಲಿ ಒಂದು 3 ವಿಜಿಲ್ ಬರೋ ತನಕ ಕೂಗಿಸ್ಕೊಳ್ಳಿ. ಇದು ಕೂಗೋ ಅಷ್ಟ್ರಲ್ಲಿ ನಾವು ಒಂದ್ ಚಿಕ್ಕ ಬಾಣ್ಲಿ ಇಟ್ಕೊಳ್ಳಿ, ಪ್ಯಾನ್. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೊಂಡು ನಾನು 2 ದಪ್ಪ ದಪ್ಪ ಆನಿಯನ್ನ ಈ ತರ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ, ಇಲ್ಲ ಒಂಚೂರ್ ಫ್ರೈ ಆಗೋ ತನಕ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ ಫ್ರೈ ಆಗ್ತಿದ್ದಂಗೆನೆ ನಾನು 1 ಸ್ಪೂನು ಮತ್ತೆ 1.5 ಸ್ಪೂನ್ ಅಷ್ಟು ಗಸಗಸೆನ ಅದಕ್ಕೆ ಹಾಕೊಳ್ಳಿ. ಹಾಕೊಂಡು ಕರಿಬೇವು ಕೂಡ 1 ಹಿಡಿಯಷ್ಟು ಹಾಕೊಳ್ಳಿ. ಹಾಕೊಂಡು ಅದ್ರ ಜೊತೆಗೇನೆ ನೀವು ಟೊಮೆಟೊ, ನಾನು ಇದಕ್ಕೆ 2 ಟೊಮೆಟೊ, ಅದು ಕೂಡ ದೊಡ್ಡ ಟೊಮೆಟೊ, ದಪ್ಪ ದಪ್ಪ ಸೈಜಿನ ಟೊಮೆಟೊನ 2 ಟೊಮೆಟೊನ ಈ ತರ ಕಟ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋ ತನಕ ಟೊಮೆಟೊನ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ತೆಂಗಿನಕಾಯಿ ತುರಿ ನಾನು 1 ಕಪ್ನಲ್ಲಿ ತಗೋತಾ ಇದ್ದೀನಿ. ಅದು ಚಿಕ್ಕ ತೆಂಗಿನಕಾಯಿನಲ್ಲಿ ಅರ್ಧ ತೆಂಗಿನಕಾಯಿ ಅಷ್ಟು ಹಾಕೊಳ್ಳಿ, ಇದನ್ನ ತುರ್ಕೊಂಡು. ಇದ್ರ ಜೊತೆಗೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಕೊಂಡು ಆರದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಇವಾಗೆಲ್ಲ ಚೆನ್ನಾಗಿ ಎಲ್ಲ ಆರಾಗಿದೆ, ಬಿಸಿ ಎಲ್ಲ ತಣ್ಣಗಾಗಿದೆ. ಎಲ್ಲ ಫ್ರೈ ಮಾಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದ್ರ ಜೊತೆಗೇನೆ ನಾನು ಇದಕ್ಕೆ ಸಾಂಬಾರ್ ಪೌಡರ್ನ ತಗೋತಾ ಇದ್ದೀನಿ. ನಾನು 3 ಸ್ಪೂನು ತುಂಬಾ ಫುಲ್ ದೊಡ್ಡ ಸ್ಪೂನ್ ಅಲ್ಲಿ 3 ಸ್ಪೂನ್ಸ್ ಅಷ್ಟು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ. ಯಾಕೆಂದ್ರೆ 3/4 kg ಆಲೂಗೆಡ್ಡೆಗೆ ಜಾಸ್ತಿ ಖಾರ ಬೇಕಾಗುತ್ತೆ, ಅದಕ್ಕೋಸ್ಕರ ಜಾಸ್ತಿ ಹಾಕೊಳ್ಳಿ. ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ನೀರು ಅದ್ರ ಜೊತೆಗೇನೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ನೈಸ್ ಪೇಸ್ಟ್ ಆಗ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ನೈಸ್ ನೈಸ್ ಆಗಿರ್ಬೇಕು. ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಆದ್ಮೇಲೆ ದೊಡ್ಡ ಸೈಜ್ ಪಾತ್ರೆನೋ ಇಲ್ಲ ಬಾಣ್ಲಿ ಕೂಡ ಇಟ್ಕೋಬಹುದು. ಇದಕ್ಕೆ 3 ಸ್ಪೂನ್ಸ್ ಅಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡು ಅದಕ್ಕೆ 1 ಸ್ಪೂನು ಸಾಸಿವೆ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಒಣಮೆಣಸಿನಕಾಯಿ ಒಂದು 4ರಿಂದ 5 ಒಣಮೆಣಸಿನಕಾಯಿನ ಹಾಕೊಳ್ಳಿ. ಹಾಕೊಂಡು ಇದಕ್ಕೆ ಉದ್ದುದಕ್ಕೆ ನಾನು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. 2 ಆನಿಯನ್ನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಅದನ್ನ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿದ್ದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲಾನ, ಅದನ್ನು ಕೂಡ ಇದಕ್ಕೆ ಹಾಕೊಳ್ಳಿ. ಸ್ವಲ್ಪ ನೀರು, ತುಂಬಾ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ನೀರು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಯಾಕೆಂದ್ರೆ ಇದು ನಿಮ್ಗೆ ಸಾಂಬಾರ್ ಟೈಪ್ ಆದ್ರೂ ಮಾಡ್ಕೋಬಹುದು, ಗೊಜ್ಜು ಟೈಪ್ ಆದ್ರೂ ಮಾಡ್ಕೊಂಡು ಇದನ್ನ ನೀವು ತಿನ್ಬೋದು. ಅದಕ್ಕೋಸ್ಕರ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡು ಆಲೂಗೆಡ್ಡೆಗೆಲ್ಲ ಉಪ್ಪಿಡಿಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿದ್ದು ಫಸ್ಟ್ ಇದ್ರ ಮಸಾಲಾ ಸ್ಮೆಲ್ ಎಲ್ಲ, ಹಸಿ ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಸ್ವಲ್ಪ ಒಂದ್ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬಾಯ್ಲ್ ಆಗ್ತಿದ್ದಂಗೆನೆ ಮೇಲ್ಗಡೆ ಒಂದು 2 ಸ್ಪೂನ್ಸ್ ಉಪ್ಪು ಹಿಡಿಯುತ್ತೆ ಅಷ್ಟೇ. ಇದಕ್ಕೆ ತುಂಬಾ ಜಾಸ್ತಿ ಏನ್ ಬೇಡ. ಉಪ್ಪು, ಕಲ್ಲುಪ್ಪು ನಾನು 2 ಸ್ಪೂನ್ಸ್ ಹಾಕೋತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಿದ್ದಂಗೆನೆ ಮೇಲ್ಗಡೆ ನೋಡಿ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಇವಾಗ ಈ ಆಲೂಗೆಡ್ಡೆನ ಕೈಯಲ್ಲೇನೆ ನೀವು ಈ ತರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇವಾಗ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕೊಳ್ಳಿ ಅದಕ್ಕೆ. ಇದನ್ನ ನೀವು ಚಾಕುನಲ್ಲಿ ಕಟ್ ಮಾಡಿ ಕೂಡ ಹಾಕೋಬಹುದು, ಆದ್ರೆ ಅದು ಬೇರೆ ತರ ಟೇಸ್ಟ್ ಬರುತ್ತೆ, ನೋಡೋದಕ್ಕೂ ಬೇರೆ ತರ ಇರುತ್ತೆ. ಇದ್ರ ಕೈಯಲ್ಲಿ ನೀವು ಪ್ರೆಸ್ ಮಾಡಿ ಹಾಕಿದ್ರೆ ಇದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಈ ತರ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪಿಡಿಯೋ ತನಕ ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಿದ್ದಂಗೆನೆ ಆಲೂಗೆಡ್ಡೆ ಕೂಡ ಇನ್ನೊಂದು 5 ಮಿನಿಟ್ಸ್ ಬಾಯ್ಲ್ ಆದ್ರೆ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ 1 ಹಿಡಿಯಷ್ಟು ಹಾಕೊಳ್ಳಿ. ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ 6 ಮಿನಿಟ್ಸ್ ಎಲ್ಲ ಬಾಯ್ಲ್ ಮಾಡ್ಕೊಳ್ಳಿ. ಹಾಗೆ ಆಲೂಗೆಡ್ಡೆನ ತಿಂದು ನೋಡಿ, ಉಪ್ಪು ಹಿಡಿದಿದ್ರೆ ಇದು ರೆಡಿ ಆಗಿದೆ ಅಂತ. ಆಲೂಗೆಡ್ಡೆ ಗೊಜ್ಜು ಸ್ವಲ್ಪ ಥಿಕ್ನೆಸ್ ಕೂಡ ಸ್ವಲ್ಪ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ. ಇನ್ನು ನೋಡಿ, ಇವಾಗ ಆಲೂಗೆಡ್ಡೆ ಗೊಜ್ಜು ರೆಡಿ ಆಗಿದೆ. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡಿ. ದೋಸೆಗೆ ನೀವು ಇದನ್ನ ದೋಸೆಗೆ, ಇಡ್ಲಿಗೆ ಮತ್ತೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಈ ರೆಸಿಪಿನ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.